ಗದಗ ಜಿಲ್ಲೆ ಮೊಂಡರಗಿ ಪಟ್ಟಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ. ಮೊಂಡರಗಿ ತಾಲೂಕಿನ ದಲಿತ ಕುಂದುಕೊರತೆ ಸಭೆಯು ನರಗುಂದ ಡಿವೈಎಸ್ಪಿ ಪ್ರಭುಗೌಡ ಕಿರೇಗೌಡರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಈ ಸಭೆಯಲ್ಲಿ ದಲಿತರ ಅನೇಕ ಕುಂದುಕೊರತೆಗಳನ್ನು ಆಲಿಸಿದರು. ಅವುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ದೊರೆಯುವ ಯೋಜನೆಗಳು ಅರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ದೊರೆಯುತ್ತಿಲ್ಲ. ದಲಿತ ದೌರ್ಜನ್ಯ ಕಾಯ್ದೆಯ ನಾಮಫಲಕವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಕಬೇಕು. ಸಿಂಗಟಾಲೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಹೆಚ್ಚಾಗಿದ್ದು ಅಸ್ಪೃಶ್ಯತೆ ನಿರ್ಮೂಲನೆ ಮಾಡದೆ ಸಿಂಗಟಾಲೂರು ಗ್ರಾಮದಲ್ಲಿ ಮೌಢ್ಯದ ಕತ್ತಲಿಗೆ ಜನರನ್ನ ನೂಕ್ತಿದ್ದಾರೆ. ದಲಿತ ಕುಟುಂಬಗಳ ಕಟ್ಟಿಂಗ್ ಮಾಡದೆ ಅಂಗಡಿ ಬಂದ್ ಮಾಡಿ ಸವರ್ಣೀಯರ ಮನೆಗೆ ಧಾವಿಸಿ ಕಟ್ಟಿಂಗ್ ಮಾಡುತ್ತಿದ್ದಾರೆ. ಇದು ಅಧಿಕಾರಿಗಳ ಗಮನಕ್ಕೆ ಬಂದರೂ ಅದನ್ನ ಕಂಡು ಕಾಣದಂತೆ ವರ್ತಿಸುತ್ತಿರುವುದು ಅಂಬೇಡ್ಕರ್ ಅವರ ಕನಸಿಗೆ ಕೊಳ್ಳಿ ಇಟ್ಟಂತಾಗಿದೆ. ಸಿಂಗಟಾಲೂರು ಎಸ್ಸಿ ಕಾಲೋನಿಯಂತೆ ಸಂತೆ, ಪ್ರಾಥಮಿಕ ಶಾಲೆ, ಪಂಚಾಯತ್ ಸಂಪರ್ಕಿಸುವ ರಸ್ತೆಯಲ್ಲಿ ಅಕ್ರಮವಾಗಿ ನಿರ್ಮಿಸಲಾದ ಮನೆ ತೆರವುಗೊಳಿಸಿ ರಸ್ತೆ ನಿರ್ಮಿಸುವುದು, ಜಾತಿ ಪ್ರಮಾಣ ರದ್ದು ಮಾಡಬೇಕು. ಮೊಂಡರಗಿ ತಾಲೂಕಿನ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕಾನೂನಿನ ಅರಿವನ್ನು ಮೂಡಿಸಬೇಕು. ಮೊಂಡರಗಿ ತಾಲೂಕಿನ 52 ಗ್ರಾಮಗಳ ಗಂಭೀರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕ್ರಮ ಜರುಗಿಸಲು ಸ್ಥಾನಿಕ ವೀಕ್ಷಣೆಯನ್ನು ನಡೆಸಬೇಕು. ಮದ್ಯಪಾನ, ಜೂಜು, ಸ್ಪೀಡ್ ದಂಧೆಕೋರರ ಕಡಿವಾಣ ಹಾಕಬೇಕು. ಪರಿಶಿಷ್ಟ ಜಾತಿ ಪಂಗಡದ ಇನ್ನೂ 16 ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಮೊಂಡರಗಿ ತಾಲೂಕಿನ ದಲಿತ ಪರ ಸಂಘಟನೆಗಳು ಆಗ್ರಹ ಮಾಡಿದರು. ಈ ಸಭೆಯಲ್ಲಿ ತಾಲೂಕಾ ದಂಡಾಧಿಕಾರಿ ಯರಿಸ್ವಾಮಿ, ಪಿಎಸ್ ಸಿಪಿಐ ಮಂಜುನಾಥ್ ಕುಸಗಲ್, ಪಿಎಸ್ಐ ವಿಜಿ ಪವಾರ್ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಮತ್ತು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಚಾಲಕರು, ಎಚ್ಡಿ ಪೂಜಾರ್, ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ಸೋಮಣ್ಣ ಐತಾಪುರ್, ನಾಗರಾಜ್ ಹೊಸ್ಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅರ್ಜುನ್ ಹೊಸ್ಮನಿ, NK64 ನ್ಯೂಸ್ ಬ್ಯೂರೋ, ಮೊಂಡರಗಿ. ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಸ್ ಬಗ್ಗೆ ಏನಿದೆ, ಕ್ಯಾಸ್ಟ್ ಯಾವುದೇ ತಪ್ಪು ಅಂತ ಆಗಿತ್ತು ಅಂತಂದರೆ ಅದಕ್ಕೆ ರದ್ದು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಸೊ ನೀವು ಆ ಥರದ್ದು ಪರ್ಟಿಕ್ಯುಲರ್ಸ್ ಕೊಟ್ಟರೆ ಅದನ್ನು ಚಾಲೆಂಜ್ ಮಾಡಿ ಅದನ್ನು ರದ್ದು ಮಾಡುತ್ತದೆ. ಅಕಸ್ಮಾತ್ ಅವರು ಆ ಕ್ಯಾಸ್ಟಿಗೆ ಸಂಬಂಧನೇ ಪಡೆದಲ್ಲೇ ಇರುವಂಥವ್ರು ಆ ಕ್ಯಾಸ್ಟನ್ನು ಪಡ್ಕೊಂಡಿದ್ರೆ ಅದು ತಪ್ಪಾಗ್ತದೆ. ಅದು ಯಾಕೆಂದರೆ ಮೀಸಲು ಸರ್ಟಿಫಿಕೇಟ್ಸ್ಗಳನ್ನ ಎಲ್ಲರೂ ಪಡ್ಕೊಳ್ಳೋಕ್ಕೆ ಬರಲ್ಲ. ಅದಕ್ಕೆ ಯಾರು ರಿಸರ್ವ್ ಇದ್ದರೆ ಅವ್ರು ಮಾತ್ರ ಅದನ್ನು ಪಡ್ಕೊಳ್ಬೇಕಾಗಿರ್ತದೆ, ಇಲ್ಲಾಂದರೆ ಅವ್ರಿಗೆ ಹಕ್ಕುಗಳು ಬಾಧ್ಯತೆ ಆಗ್ತದೆ. ಸೊ ಹಾಗಾಗಿ ತಮ್ಮ ಹಕ್ಕುಗಳಿಗೆ ಎಲ್ಲೇ ಬಾಧ್ಯತೆಗಳಾಗಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗೂ ನಾವು ನಿರ್ವಹಿಸ್ತಿದ್ದೇವೆ. ಆಮೇಲೆ ಸ್ಮಶಾನ ಭೂಮಿದು ಅಂತ ಹೇಳಿದ್ರಿ, ಸ್ಮಶಾನ ಭೂಮಿನಲ್ಲಿ ಸಾರ್ವಜನಿಕ ಸ್ಮಶಾನ ಅಂತ ಹೇಳ್ಬಿಟ್ಟಿದೆ ಹೊರತಾಗಿ SC STಗೆ, ಲಿಂಗಾಯತರಿಗೆ, ಪಣಜಿಗರಿಗೆ ಅಂತ ಈ ಥರ ಯಾವುದೋ ಸ್ಮಶಾನ ಮಂಜೂರು ಮಾಡಲಿಕ್ಕೆ ಸರ್ಕಾರದಲ್ಲಿ ನಿಯಮಗಳಿಲ್ಲ. ಸೊ ಆದರೆ ಗ್ರಾಮದಲ್ಲಿ ಅವರೇ ಮುಖ್ಯಸ್ಥರ ಮಾಡ್ಕೊಂಡು ಏನು ಮಾಡ್ತಾರೆ, ಅವರವರೇ ಪೋಷಣೆ ಮಾಡ್ಕೊಂಡಿರ್ತಾರೆ. ಅದು ನಮ್ಮ ವ್ಯಾಪ್ತಿಗೆ ನಾವು ಅದನ್ನು ಏನೋ ಡಿಸ್ಟರ್ಬ್ ಮಾಡೋಂಥದ್ದಾಗಲಿ ಅಥವಾ ನಾವು ಅದನ್ನು ಈ ಥರನೇ ಮಾಡಿ ಅಂತ ಅಡ್ವೈಸ್ ಮಾಡಿರಂಗಿಲ್ಲ. ಅದು ಅಲ್ಲಿ ಪಂಚಾಯತಿನಲ್ಲಿ ಇರ್ತದೆ, ಅವರಿಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಭೂಮಿನ, ಅವರು ಅಲ್ಲೇ ಆಯಾ ಸಮಸ್ಯೆ ಅವರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾ ಇರ್ತಾರೆ. ಆದಾಗ್ಯೂ ಯಾವುದೇ ಕಮ್ಯುನಿಟಿಗೆ ಅಲ್ಲಿ ಇಲ್ಲ, ಆ ಊರಲ್ಲಿ ಇಲ್ಲ ಅಂತಂದರೆ ನಮಗೆ ಸೋಷಿಯಲ್ ವೆಲ್ಫೇರ್ನಿಂದ ಅದನ್ನು ಪ್ರಾಪರ್ಟೀಸ್ ಕೊಂಡ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಆ ಥರದ್ದು ಕೊಡುವಂಥವ್ರು ಯಾರಾದರೂ ಮುಂದೆ ಬಂದರೆ ಆ ಸಮಾಜದಲ್ಲಿ ನಾವು ಅದಕ್ಕೆ ಬೇಕಾದಂಥ ಪೇಪರ್ ಕಾರ್ಯ ಏನಿದೆ ಅದನ್ನು ಖಂಡಿತವಾಗೂ ನಾವು ಮಾಡಿಸ್ಕೊಡ್ತೇವೆ. ಆ ಸಮಾಜಕ್ಕೆ ಒಂದು ಸ್ಮಶಾನ ಇರಬೇಕಾಗಿತ್ತು ಅನಿವಾರ್ಯ. ಯಾಕೆಂದರೆ ಬದುಕಿರೋರು ಎಲ್ಲಾದರೂ ಒಂದು ಹತ್ರ ಬದುಕ್ತವೆ, ಸತ್ತ ಮೇಲೆ ಎಲ್ಲಿ ಹಾಕ್ಬೇಕು ಅನ್ನೋದೇ ಗೊತ್ತಿಲ್ಲದಂಗೆ ಹಾಕಿ ತೊಗೊಂಡೋಗಿ ಎಲ್ಲೋ ಒಂದು ಹತ್ರ ಹಾಕಿ ಅವರು ಪೂರ್ವಜ ಕೊರತೆಯನ್ನು ಪೂಜಿಸುವಂಥ ಕಾರ್ಯಕ್ರಮ ಸಮೇತ ಅವ್ರಿಗೆ ಅವಕಾಶ ಇದ್ದಂಗೆ ಆಗುತ್ತೆ. ಸೊ ಸುಮಾರು ಹಳ್ಳಿಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ. ಹಾಗಾಗಿ ನಮ್ಮ ತಾಲೂಕಲ್ಲೂ ಸಹ ಆ ಥರ ಆಗಬಾರ್ದು. ಅದಕ್ಕೆ ಏನಾಯಿತು ಅಂದರೆ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಹಾಗೆ ನಿಮಗೆ ಅಂಬೇಡ್ಕರ್ ಅವ್ರದ್ದು ಅದನ್ನು ಹೇಳಿದ್ರು, ಅಂಬೇಡ್ಕರ್ ಅವ್ರನ್ನ ಸ್ಥಾಪನೆ ಮಾಡಲಿಕ್ಕೆ ಅದರದ್ದೇ ಆದ ಆದಿಯಲ್ಲಿ ಸುಪ್ರೀಂ ಕೋರ್ಟಿಂದ ಒಂದು ಗೈಡ್ಲೈನ್ಸ್ ಇದೆ. ನಮಗೆ ಗೊತ್ತಿರಬೇಕು, ಹಿಂದೆ ಒಂದ್ಸರಿ ದಾವಣಗೆರೆಯಲ್ಲಿ ಇದೇ ಇಶ್ಯೂ ಆಗಿತ್ತು. ನಾನು ಚನ್ನಗಿರಿನಲ್ಲಿ ಒಂದು ವಾಲ್ಮೀಕಿ ಒಂದು ಕೂರಿಸ್ಬಿಟ್ಟಿತ್ತು ರಾತ್ರಿ ಅದು ದೊಡ್ಡ ಸ್ಟೇಟ್ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ಅದಕ್ಕೆ ಅದರದ್ದು ಒಂದು ಗೈಡ್ಲೈನ್ಸ್ ಇದ್ದಾವೆ, ಹೆಂಗೆ ಸ್ಥಾಪನೆ ಆಗಬೇಕು ಅನ್ನೋದಕ್ಕೆ. ಅದಕ್ಕೆ ಅವರು ಕ್ರಮ ವಹಿಸ್ತಾರೆ. ಯಾಕೆಂದರೆ ಮುನ್ಸಿಪಾಲ್ಟಿ ಅಥವಾ ಪಂಚಾಯತಿ ಯಾವುದೇ ಏರಿಯಾದಲ್ಲಿ ಯಾವುದೇ ಮಹನೀಯರದನ್ನಾಗಲಿ ಯಾರ್ದನ್ನೇ ನೀವು ಸ್ಟ್ಯಾಚ್ಯೂನ ಪ್ರಿಪ್ರೇಷನ್ ಮಾಡಿಕೊಂಡು ನಿಲ್ಲಿಸಬೇಕು ಅಂತಿದ್ರಿ ಅಂತಿದ್ರೆ ಅದರದ್ದೇ ಆದಂಥ ಒಂದು ಸುತ್ತೋಲೆ ಇದೆ. ಅದಕ್ಕೆ ಅದನ್ನು ಚೌಕಟ್ಟಿದೆ, ಯಾವ್ಯಾವ ರೀತಿಯಲ್ಲಿ ಅದನ್ನು ಮಾಡಬೇಕಂತ. ಅದನ್ನು ತಪ್ಪಲ ಕ್ಲಾಸ್ ಇರ್ಬೋದು, ಸಿಂಗಾಲೂರು ಏರಿಯಾದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಕೂಡ ಇದೆ. ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅದರ ಮೇಲೆ ಕ್ರಮ ತಗೊಂಡು ಮತ್ತು ಕೇಸುಗಳನ್ನು ಪ್ರಕರಣವನ್ನು ದಾಖಲೆ ಮಾಡಿ ಅದನ್ನು ಲೀಗಲಾಗಿ ಆ್ಯಕ್ಷನ್ ತಗೋತೀನಿ ಅಂತೇಳಿ ಅಂದರೆ ಒಂದು ಇಲಾಖೆ ಪರವಾಗಿ ಎಸ್ಪೆಷಲಿ ಈ ವಿಷಯ ನಾವು ಸಂಬಂಧಪಟ್ಟಿರೋದು ಕಾನೂನು ತಿಳುವಳಿಕೆ ಕಾರ್ಯಕ್ರಮ ಈ ವಿಷಯವಾಗಿ ತಾಲೂಕಾ ನಮ್ಮ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ ಮಾತಾಡ್ಕೊಂಡು APC ಸರ್ಕಾರ ಅವರಿಗೆ ಮತ್ತು ಬಾರ್ ಅಸೋಸಿಯೇಷನ್ ಮಾತಾಡಿಕೊಂಡು ಶೀಘ್ರದಲ್ಲಿ ಈ ಒಂದು ಕಾನೂನು ತಿಳುವಳಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳೋಕ್ಕೆ ತಯಾರಿ ಮಾಡ್ಕೊತೀವಿ. ಪಂಚಾಯತಿಗೆ ಸಂಬಂಧಪಟ್ಟಂತೆ, ತಾಲೂಕು ಪಂಚಾಯತಿಗೆ ಸಂಬಂಧಪಟ್ಟಂತೆ ಸಹಿತ
ಕೆಲವು ಸಮಸ್ಯೆಗಳನ್ನು ಆಗುವ ಬಗ್ಗೆ ನಮ್ಮ ಬೆಳಕು ಚೆಲ್ಲಿದೆ. ಈ ಮಾಹಿತಿ ನಾವು ಕೂಡ ಹಳ್ಳಿಗಳಲ್ಲೇ ಅಮೌಂಟಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಒಬ್ಬೊಬ್ಬರು ಬಿಟ್ಟರೆ ಹಳ್ಳಿಗಳಲ್ಲಿ ಬಡತನದಲ್ಲಿ ಎಲ್ಲ ಜಾತಿ ಜನಾಂಗವನ್ನು ನೋಡಿಕೊಂಡು ನಮ್ಮ ಹಾಸ್ಟೆಲ್ದಲ್ಲೇ ಜೀವನ ಮಾಡಿ ಈ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಈ ಒಂದು ಹಂತಕ್ಕೆ ಬರಲಿಕ್ಕೆ ಒನ್ನಾರ್ದಿ ಅದರವೇ ನಮಗೆ ಈ ಕಾನ್ಸ್ಟಿಟ್ಯೂಷನ್ ಬರುವಂಥ ಸಾಮಾನ್ಯ ಗೌರವಾನ್ವಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ರಚನೆ ಮಾಡಿದರು. ಆ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳಿಗೆ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಾವು ಒಂದು ರಿಸರ್ವೇಷನ್ ಕೊಡೋದ್ರ ಮೂಲಕ ಅನುಕೂಲ ಆಗ್ತದೆ. ಆ ಸಮಾಜಗಳು ಕೂಡ ಮುಂದೆ ಬರ್ತವೆ. ಯಾರೂ ದೊಡ್ಡರಲ್ಲ. ಇತ್ತೀಚೆಗೆ ನೀಟ್ ಎಕ್ಸಾಮ್ಗಳನ್ನು ನೋಡ್ತಾ ಇದ್ದಾರೆ. ಆ ಜಾತಿ ಈ ಜಾತಿ ಅಂದಮೇಲೆ ಎಲ್ಲರೂ ಕೂಡ ಹಳ್ಳಿಗಳಲ್ಲಿ ನಮಗೆ ಕನಸ ಇತ್ತು ಒಂದು ಮೆಡಿಕಲ್ ಬಿಕಾಸ್ ಆಫ್ ರಿಸರ್ವೇಷನ್ ಒಂದು ಫೆಸಿಲಿಟಿಯನ್ನು ನಾವು ಕೂಡ ಪಡ್ಕೊಂಡೇ ಇಲ್ಲಿ ಬಂದಿದ್ದೀವಿ ಅಂಥೇಳಿ ಮಹಾತ್ಮ ಏನೊಂದು ಮುಂದಾಲೋಚನೆ ಇತ್ತು. ಸಾವಿರಾರು ವರ್ಷಗಳ ಒಂದು ಕನಸನ್ನು ಕಂಡು ಏನು ರಿಸರ್ವೇಷನ್ ಕೊಟ್ಟರು ಅದೇ ಒಂದು ರಿಸರ್ವೇಷನ್ ಏನು ಇಲ್ಲಿ ಕೊಟ್ಟಂಥ ಅಧಿಕಾರಿಗಳು ಸೆಲೆಕ್ಟ್ ಆಗಿ ಒಂದು ದಿವಸ ನಿಮ್ಮ ಮುಂದೆ ನಿಲ್ಲಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಲಿಕ್ಕೆ ಏನು ಮೊದಲಿದೆ ಹಸ್ತಿಗಳನ್ನೇ ನಾವೆಲ್ಲ ಜೀವನ ಮಾಡಿ ಹಸ್ತಿಯಿಂದ ಭವಿಷ್ಯದಿಂದ ಬಂದಿದ್ದೀವಿ. ನಾವೇನು ಆ ಜೀವನ ಮಕ್ಕಳಿಲ್ಲ ಮುಖ್ಯ ಬಂದಿಲ್ಲ ನಮಗೆ ಮಕ್ಕಳೆಲ್ಲ ಮಾಡಿಲ್ಲ ಅಲ್ಲ ಹಚ್ಚುವಂಥ ವ್ಯವಸ್ಥೆಗೆ ತಂದಾರ. ಅದಕ್ಕೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಹತ್ರ ನಾವು ಹೇಳ್ತೀವಿ, ದಯವಿಟ್ಟು ತಾವು ಪರಿಶೀಲನೆ ಮಾಡುವಾಗ ನೋಡಿ ಅಂಥವೆಲ್ಲ ಮಾಡಿರಿ ಅಂತ ಹೇಳ್ತೀವಿ. ಇನ್ನು ಕೆಲವೊಬ್ಬರು ಕೊಟ್ಟಿ ಜಾತಿ ಸರ್ಟಿಫಿಕೇಟ್ ತೋರಿಸಿರ್ತಾರೆ. ಪರಿಶಿಷ್ಟ ಜಾತಿ ಒಳಗೆ ಎಷ್ಟು ಜಾತಿಗಳದಾವ ಅನ್ನೋದ್ರ ಬಗ್ಗೆ ಲಿಸ್ಟ್ ಐತಿ. ಪರಿಶಿಷ್ಟ ಜನಾಂಗದ ಬಗ್ಗೆ ಎಷ್ಟು ಜಾತಿಗಳದಾವ ಅನ್ನೋದು ಲಿಸ್ಟ್ ಐತಿ. ಆದರೂ ಕೂಡ ಕೆಲವೊಬ್ಬರು ಈಗ ನಮ್ಗೆ ವಿಚಿತ್ರ ಅನಿಸುತ್ತೆ, ಕೆಲವೊಬ್ಬರು ಪಾದಗಳನ್ನು ಪೂಜೆ ಮಾಡಿ ನಾವು ಪಾದೋದಕ್ಕೆ ಹೋದ ಈಗ ಹೇಳಿದ್ನಲ್ಲ ಕಾನೂನು ಅರಿವಿಲ್ಲ ಅಂತ ಇವ ಬಂದಕ್ಕೆ ಸಿಕ್ಕೈತೆ ಅಂತೇಳಿ ಹಿಂಗೆ ಹಿಡ್ಕೊಂಡು ಒಂದು ಫೋಟೋ ತೆಗಿಸಿದ. ಫೋಟೋ ತೆಗಿಸಿ ವಾಟ್ಸಪ್ ಬಿಟ್ಟಿದ್ದ. ಅದ್ರ ಪರಿಣಾಮದಿಂದ ಅವ್ನ ಮ್ಯಾಗ ಕೇಸ್ ದಾಖಲು ಮಾಡಿ ಕೋರ್ಟಿಗೆ ಕಳಿಸುವಂಥ ವ್ಯವಸ್ಥೆನೇ ಆಯಿತು. ಅವ್ನ ಮೊಬೈಲ್ ಕಸ್ಕೊಂಡಾರ. ಅದಕ್ಕೆ ಅದನ್ನು ಡಿಫಾಲ್ಟ್ಸ್ ಮಾಡಿ ಅದನ್ನು ಮೊಬೈಲ್ ಕೊಡಬೇಕು ಕೊಡಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಈ ಬರ್ತದೆ ನಿಮ್ಗೆ ಈಗ ಅಲ್ಲಿ ಒಬ್ಬನ ಕಾವಲು ಇಟ್ಟರಿಗಿನ ಯಾರು ಒಬ್ಬ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಿ ಹೋಗೋರ್ನೆಲ್ಲರಿಗೂ ಫೋಟೋ ಮಾಡ್ತಿದ್ದ ಒಬ್ಬ ಬಂದಲ್ಲಿ ಕಾವಲು ಮಾಡ್ತಿದ್ದ. ಈ ಥರದ್ದು ಬರ್ತದೆ ಅಲ್ವಾ? ಬೇಕಿಲ್ದವ್ರು ಏನು ಬೇಕಾದ್ರೂ ಹುಡುಕ್ತಾರೆ, ಹಂಗಾಗ್ತದೆ. ಸೊ ಆ ಥರ ಆಗಬಾರ್ದು. ಸೊಸೈಟಿನಲ್ಲಿ ಎಲ್ಲರೂ ಸೇರಿ ಎಷ್ಟು ಸಾಧ್ಯನೋ ಅಷ್ಟು ಅವೇರ್ನೆಸ್ ಮಾಡಿ ಆ ಥರ ನಮ್ಮದೇ ಸಮಾಜದಲ್ಲಿ ನಾವೇ ಬದುಕುವಂಥದ್ದನ್ನು ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂತಂದರೆ ಯಾರು ಬಂದು ಮಾಡ್ತೀವಿ? ಒಬ್ಬರ ಮೇಲೇ ಡಿಪೆಂಡ್ ಆಗೋದು ಬೇಡ. ನಾವು ಸಹ ಅದ್ರ ಇನ್ವಾಲ್ವ್ಮೆಂಟ್ ಮಾಡಿ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾದಂಥ ಆಡಳಿತ ವ್ಯವಸ್ಥೆಯನ್ನು ಮಾಡೋಣ. ಎಲ್ರಿಗೂ ಸಹಕಾರ ನೀಡಿ ನಾವು ಕಾರ್ಯನಿರ್ವಹಿಸುವಂಥ